ಅಧ್ಯಕ್ಷರೇ 5 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ ನಿಮ್ ಕೈಯರೇ ಮುಗಿಲಿ ಅಧ್ಯಕ್ಷರೇ. ನಾನು ಒಬ್ಬ ಬಡ ಶಾಸಕ ಅಧ್ಯಕ್ಷರೇ. ಯಾವಾಗ ಮಾಡ್ತಾರೆ ಅಧ್ಯಕ್ಷರೇ ತಾವು? ಬಿಡ್ತಾ ಇಲ್ಲ ಅಣ್ಣ. ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ಅಶ್ವಥ್ ನಾರಾಯಣ್ ಅವರೇ ಕೂತ್ಕೊಳ್ಳಿ. ಕೂತ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಮಾತಾಡ್ತಾ ಅನವಶ್ಯಕವಾಗಿ ಇವ್ರು ಅರ್ಚನೆ ಮಾಡ್ತಿದ್ದಾರೆ. ಉತ್ತರ ಕೊಡ್ತಾ ಹೇಳಿ. ಯಾರು ಇವರು ಉತ್ತರ ಕೊಡ್ತೀವಿ? ಇವ್ರಿಗೆ ಅರ್ಚನೆ ಮಾಡಿದೀವ ಹೇಳಿ. ಯಾವ ಉತ್ತರ ಕೊಡ್ತಾರೆ? ನೀವು ಕೇಳ್ರಿ, ಕುಂತ ಕೇಳ್ರಿ. ನನ್ನ ಏನ್ ಕೂತ್ ಕೇಳಂದ್ರಿ? ಏನು ರಾಜ ಹಿಂಗಿದ್ದ ಅಧ್ಯಕ್ಷರೇ. ಒಂದು ಕಾಲಿತ್ತು ಅಧ್ಯಕ್ಷರೇ, ಒಂದು ಕಾಲದೊಳಗ ಅಧ್ಯಕ್ಷರೇ ಭಟಿಂಡಾದಲ್ಲಿ ಅಧ್ಯಕ್ಷರೇ, ಪಂಜಾಬಿನ ಭಟಿಂಡಾದಲ್ಲಿ ಫೋಟೋ ಹಾಕೋಬೇಕು ಅಧ್ಯಕ್ಷರೇ. ಅದು ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಬೆಳೀತಕ್ಕಂಥ ಸ್ಥಾನ ಅದು ಭಟಿಂಡ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ಈ ಬಜೆಟಿನಲ್ಲಿ ಸಾವಯವ ಕೃಷಿಗಾಗಿ ನಾವು ಏನ್ ಕೊಟ್ಟಿದ್ದೀವಿ ನಾವು ವಿಚಾರ ಮಾಡ್ಬೇಕು ಅಧ್ಯಕ್ಷರೇ. ಅವತ್ತು ಗೋ ಹತ್ಯೆ ಪರಿಣಾಮದಿಂದಾಗಿ, ರಸಗೊಬ್ಬರದ ಪರಿಣಾಮವಾಗಿ ಇವತ್ತ ಭಟಿಂಡಾದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ ಅವ ಅಂತ ಹೇಳಿ ತಾವು ತಿಳ್ಕೋಬಹುದು ಅಧ್ಯಕ್ಷರೇ. ಇವತ್ತ ಸರ್ಕಾರದ ವತಿಯಿಂದ ಭಟಿಂಡಾಲಿಂದ ಬಿಕ್ನಿಯರ್ ತನಕ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಟ್ರೈನ್ ಚಾಲು ಮಾಡ್ಯಾರ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಧ್ಯಕ್ಷರೇ ಪ್ರೊಕೋವಾಕ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಏನಂತ ಹೇಳ್ತಾನೆ ಅಧ್ಯಕ್ಷರೇ? ಈ ದೇಶದಲ್ಲಿ ಅಣುಬಾಂಬಿಗಿಂತ ರಸಗೊಬ್ಬರ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ತಾವು ಹೋದ್ರಿ ನನಗೆ ಮಾತಾಡ್ ಗೊತ್ತಿಲ್ಲ ಅಧ್ಯಕ್ಷರೇ. ಈಗ ಚಾಲು ನಮ್ದು ಆಯ್ತು. ಈಗ 5 ನಿಮಿಷ ಮುಗಿಸಿ ನೋಡಿ. ನಿಮ್ ಕೈ ಮುಗಿಸಿ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಮಾತಾಡಿ. ಈಗ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಈಗ ನೋಡಿ, ಎಲ್ಲರೂ ಮಾತಾಡ್ಬೇಕಲ್ಲ. ಅದನ್ನ ನಾನು ಹೇಳಿದ್ದು ಅದಕ್ಕೆ. ಓಕೆ ಅಧ್ಯಕ್ಷರೇ, ಇವತ್ತು ನಾನು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು ಅಧ್ಯಕ್ಷರೇ. ಸಾಹೇಬ್ರೆ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸರ್ಕಾರಿ. ಇವತ್ತು ನಾವೇನ್ ಹೇಳ್ತೇವೆ ಅಧ್ಯಕ್ಷರೇ, ಅತ್ಯಂತ ಹೆಮ್ಮೆಯಿಂದ ಈ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ, ಇಡೀ ಜಗತ್ತಿನೊಳಗೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಅಂದ್ರೆ ಅದು ಕಾಶಿ. ಪೈಥಾಗೋರಸ್ ಇಲ್ಲಿ ಗಣಿತ ಶಾಸ್ತ್ರವನ್ನ ಅಧ್ಯಯನ ಮಾಡ್ದ ಅಂತ ಹೇಳಿ ವಾಲ್ಟೇರ್ ಹೇಳ್ತಾನೆ ಅಧ್ಯಕ್ಷರೇ. ನಳಂದ ವಿಶ್ವವಿದ್ಯಾನಿಲಯ, ತಮಗೆ ಗೊತ್ತದ ನಳಂದ ವಿಶ್ವವಿದ್ಯಾನಿಲಯ 10,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. 2,000 ಉಪನ್ಯಾಸಕರು ಅಂದ್ರ ಒಬ್ಬ ಉಪನ್ಯಾಸಕ 5 ರಿಂದ 6 ಮಂದಿ ಸ್ಟೂಡೆಂಟ್ ಕಲಿಸ್ತಾ ಇದ್ದನು. ಯಾವತ್ತು ನಾವು ನಳಂದ ವಿಶ್ವವಿದ್ಯಾಲಯ ಯಾರಿಗೆ ಫಾಲೋ ಮಾಡ್ಲತ್ತವ ಅಂದ್ರ ಚೈನಾ, ಜಪಾನ್, ಅಮೆರಿಕ ಫಾಲೋ ಮಾಡ್ಲತ್ತವ ಅಧ್ಯಕ್ಷರೇ. ಆದ್ರ ಇವತ್ತು ನಮಗೇನ್ ದುರ್ದೈವದ ಅಂದ್ರೆ ಅಧ್ಯಕ್ಷರೇ, ನಮ್ಮ ಭಾಗದೊಳಗ ನಂಗೆ ಬಹಳ ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. SSLC ರಿಸಲ್ಟ್ ಹೋದ್ಸಲ ಲಾಡ್ ಸಾಹೇಬ್ರೆ, ಹೋದ್ಸಲ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮ ಲಾಸ್ಟ್ ರಿಸಲ್ಟ್ ಅಂದ್ರ ನಮ್ಮನ್ನೇ ಅಧ್ಯಕ್ಷರೇ. ಯಾಕೆ ಅಧ್ಯಕ್ಷರೇ ಅಂದ್ರ ನಮ್ಮವ್ರಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ಪರೀಕ್ಷಾ ಭಯ ಅಂದ್ರ ಇವತ್ತಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು ಅಧ್ಯಕ್ಷರೇ. ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಬಜೆಟ್ ಅಲ್ಲಿ ಶಿಕ್ಷಣದ ಬಗ್ಗೆ ಮಾತಾಡ್ಲಿಕ್ಕೆ ವಿಷಯಗಳನ್ನು ಸಬ್ಜೆಕ್ಟ್ ಮಾತಾಡಿ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು. ನಾನು ಮತ್ತೆ 10ನೇ ಪಾಸ್ ಆಗಿ 1ನೇ ಹೋಗ್ತೀನಿ ಅಂದ್ರೆ 3 ಸಲ 10ನೇ ಪಾಸ್ ಆತಿದ. ಆದ್ರ ಇವತ್ತಿಗೆ ಬಿ ನಾನು ಕನ್ಸಿನಾಗ ಪರೀಕ್ಷೆ ಬರೆಯೋದು ಇವತ್ತಿಗೆ ಬಿ ಕನ್ಸಿನಾಗ ಬರ್ತದೆ ಹಂಗೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ. ಯಾಕಂದ್ರ ನಮಗ್ ಪರೀಕ್ಷಾ ಭಯ ಅದ ನಮ್ಮವ್ರಿಗೆ. ನಾವು ಪರೀಕ್ಷೆ ಅಂದ್ರೆ ಹೆದರ್ತೀವಿ ನಾವು. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ದಯಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ತಾವು
ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಅಂತ ಹೇಳಿ ಅಷ್ಟೇ ನಾನು ನಿಮ್ಗೆ ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಒತ್ತುವರಿ ಅಂತ ಹೇಳಲಿಕ್ಕೆ KPSC ನಲ್ಲದಿಂದ ಪ್ರಾರಂಭ ಆಗಿ ಅಧ್ಯಕ್ಷರೇ, ಹತ್ತನೇ ತನಕ ಬಂದು ನಮ್ಗೆ ದಯಮಾಡಿ ಲಾಸ್ಟ್ ಹೇಳಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಡಿ. ಈಗ ನಿಮ್ಗೆ ಇಷ್ಟತನ ರೆವಿನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್ ಕೇಳಿ ಕೇಳಿ ಸಾಕಾಗ್ಯದ. ನಿಜವಾದಂತಹ ಸಮಸ್ಯೆಗಳು ತಮಗೆ ಗೊತ್ತಾಗ್ಬೇಕು. ಶಿಕ್ಷಣಕ್ಕೆ ಒತ್ತು ಕೊಟ್ಟಿದೀವಲ್ಲ. ಮಾತಾಡೋ ಮುಂದೆ ಹೇಳ್ರಿ ಅಜಯ್ ಸಿಂಗ್ ಸರ್. ನೀವು ಮಾತಾಡೋ ಮುಂದೆ ಹೇಳ್ರಿ. ಡೋಂಟ್ ಇಂಟರ್ಫಿಯರ್. ಆಯ್ತು, ಟೈಮ್ ಇಲ್ಲ. ಸರಿ, ಆಗ್ತಾ ಇದೆ. ನಮ್ಮ ಸರ್ಕಾರ ವತಿಯಿಂದ ಆಯ್ತು. ಈ ವರ್ಷವೂ ಕೂಡ 50 ಶಾಲೆಗಳು ಕೊಟ್ಟಿದ್ದೀವಿ. ಆಯ್ತು, 25 ನೀವು 100 ಕೊಟ್ಟರು ಕೂಡ ಅದಕ್ಕೆ ಹೋಗುದಿಲ್ಲ. ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ, ಇವತ್ತ ನಾವು ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ನಾವು ಎದಕ್ಕೆ ಸೀಮಿತಪ್ಪ ಅಂದ್ರೆ ಬಾಂಬೆಗೆ ಹೋಗ್ಬೇಕು, ಪುನಾಕ್ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಬೆಂಗಳೂರು ಬರ್ಬೇಕು, ನಿಮ್ಮ ಮನೆಯಾಗ ಭಾಂಡೆ ಬಟ್ಟಿ ನಾವು ಮಾಡಬೇಕು, ನಿಮ್ಮ ಕಾರ್ ನಾವು ನಡೆಸ್ಬೇಕು, ನೀವು ಐಷಾರಾಮಿ ಜೀವನ ಮಾಡ್ಬೇಕು. ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ಸಬ್ಜೆಕ್ಟ್ ಹೇಳಿ, ನಿಮ್ಮ ನೋವೆಲ್ಲ ಇಲ್ಲಿ ಆಗ್ತದೆ ಈಗ ಬಜೆಟ್ ಅಲ್ಲಿ. ಇವತ್ತು ಏನಾಗ್ಬೇಕು ಹೇಳಿ ಈಗ ಬಜೆಟ್ ಅಲ್ಲಿ? ನಮ್ ಕಡೆ ಒಂದ್ಸಲ ಬಂದ್ ನೋಡ್ರಿ. ಮೊನ್ನೆ ಯಾರೋ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರೋ ಹೇಳಿದ್ರು ಏನಾಗ್ಬೇಕೀಗ ಈ ಕಡೆ ಮೈಸೂರ ಮಂಡ್ಯ ಜನ ಏನಲ್ಲತ್ತಾರಂತವ್ರು, ಆ ಕಡೆ ಎಲ್ಲ ನೌಕರಿ ಸಿಗಾದ್ ನೋಡಿ, ಬಜೆಟ್ ಸಿಗಾದ್ ನೋಡಿ, ಕಲ್ಯಾಣ ಕರ್ನಾಟಕದಾಗ ನಾವು ಯಾಕೆ ಹುಟ್ಟಿಲ್ಲ ಲಗ್ತಾರ ಅಂತ ಹೇಳಿ ಯಾರೋ ಒಬ್ಬರು ಪ್ರಮುಖ ನಾಯಕರು ಮಾತಾಡಿದ್ರು. ಅವ್ರಿಗೆ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ, ನಾನು ಅವ್ರು ಏನ್ ನಮ್ಮ ಭಾಗದಾಗಲ್ಲ, ಒಂದು ಸಲ ಯಾದಗಿರಿಯಿಂದ ರೈಲಿ ಕೂತು ಬೆಂಗಳೂರಿಗೆ ಬಾ ಅಂತ ಹೇಳಿ ಗೊತ್ತಾಗ್ತದೆ ಅಧ್ಯಕ್ಷರೇ, ಜನರಲ್ ಹೋಗಿದ್ದೊಳಗೆ. ಓಕೆ, ನೆಕ್ಸ್ಟ್ ಭೀಮಣ್ಣ ನಾಯಕ್. ಅಧ್ಯಕ್ಷರೇ 5 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಭೀಮಣ್ಣ ನಾಯಕ್ ಅಧ್ಯಕ್ಷರೇ, ನಿಮ್ ಕೈಯರೇ ಮುಗಿಲಿ ಅಧ್ಯಕ್ಷರೇ. ನಾನೊಬ್ಬ ಬಡ ಶಾಸಕ ಅಧ್ಯಕ್ಷರೇ, ಮಾಡ್ತೀನಿ ಅಧ್ಯಕ್ಷರೇ. ತಾವು ನಾನೀಗ ಬೈಕ್ ಬಂದ್ ಮಾಡಿಸ್ತಾನೆ. ಭೀಮಣ್ಣ ನಾಯಕ್ ಮಾತಾಡಿ. ಅರ್ಧ ಗಂಟೆ ಆಯ್ತು ಅಧ್ಯಕ್ಷರೇ. ಮಾತಾಡಿ. ಇದು ಅನ್ಯಾಯ ಅಧ್ಯಕ್ಷರೇ. ಭೀಮಣ್ಣ, ಮಾನ್ಯ ಅಧ್ಯಕ್ಷ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಗ್ಲಿ, ಟೈಮ್ ಇಲ್ಲ. ಎಲ್ಲ ಮಾತಾಡ್ಬೇಕಲ್ಲ. ನೀವಿಬ್ರು 3 ಜನ ಮಾತಾಡಿದ್ರೆ ಆಯ್ತಾ? ಸ್ವಾಗತವನ್ನು ಎಲ್ಲ ಮಾತಾಡ್ಬೇಡ ಸದಸ್ಯರು. 20 ನಿಮಿಷ ಮಾತು ಎಲ್ಲಿಂದ ನೀವು ಟೈಮ್ ಕೊಡೋದಿಲ್ಲ? ಎಷ್ಟು ಹೊತ್ತಾಯ್ತು? 20 ನಿಮಿಷ ಆಯ್ತು. ಈಗ ಬೇಗ ನೀವು ಮುಗಿಸಿ, ಒಂದು ಪಾಯಿಂಟ್ ಮುಗಿಸಿ ಅಷ್ಟೇ. ಅಧ್ಯಕ್ಷರೇ ಆಯ್ತು, 5 ನಿಮಿಷ ಟೈಮ್ ಕೊಡಿ. 5 ನಿಮಿಷ ಅಧ್ಯಕ್ಷರೇ. ಇವತ್ತು ನಮ್ಮ ಪರಿಸ್ಥಿತಿ, ಮಳಿ ಸಾಕಷ್ಟು ಆದ್ರೂ ಎಲ್ಲ ಬಾವಿಗಳು ಬತ್ ಹೋಗ್ಯಾವ ಅಧ್ಯಕ್ಷರೇ. ಆದ್ರೆ ಈ ಕಡೆ 5 ಸ್ಟಾರ್ ಹೋಟೆಲ್ದು ಸ್ವಿಮ್ಮಿಂಗ್ ಪೂಲ್ ಭರ್ತಿಯವ, ಈ ಕಡಿನ ಮನೆಯವ್ರದ್ದು ಸ್ವಿಮ್ಮಿಂಗ್ ಪೂಲ್ಗಳು ಭರ್ತಿಯವ, ನಮಗ್ ಕುಡಿಯ ನೀರಿನ ಬಾವಿ ಬತ್ ಹೋಗ್ಯಾವ, ನಮಗ್ ಗಂಟಲು ಒಣಗ್ಲತ್ತವ ಅಧ್ಯಕ್ಷರೇ. ನಮ್ ಗಂಟಲು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ನಾನು ತಾವು ಯಾಕೆನೋ ನನ್ನ ಅವಕಾಶ 5 ನಿಮಿಷ ನಾನು ನಿಮ್ಗೆ ಮುಗಿಸಿ ಅನುಕೂಲ ಮಾಡ್ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನನಗೇನು ಇದು ಒಂದು ವಿಷಯ ಹೇಳ್ಬೇಕು ಅಧ್ಯಕ್ಷರೇ. ತಾವೆಲ್ಲರೂ ನೋಡಿರಿಲ್ಲೋ ನನಗೆ ಗೊತ್ತಿಲ್ಲ, ಛಾವಾ ಚಲನಚಿತ್ರ ಅಧ್ಯಕ್ಷರೇ, ಧರ್ಮವೀರ ಸಂಭಾಜಿ ಮಹಾರಾಜರ ಛಾವಾ ಚಲನಚಿತ್ರ ನೋಡ್ ಕೆಸಿಂದ ಲಾಡ್ ಸಾಹೇಬ್ರೆ ಯಾವ ರೀತಿ ಖುದಿರಾಮ್ ಬೋಸ್ ತಾಯಿ ಲಕ್ಷ್ಮೀ ದೇವಿ ಏನ್ ಕಣ್ಣೀರ್ ಹಾಕ್ತಾಳೋ ಆ ರೀತಿ ಸಂಭಾಜಿ ಮಹಾರಾಜರ 40 ದಿವಸದ ಕೊಲೆ ನೋಡಿ ನಾವು ಕಣ್ಣೀರ್ ಹಾಕಿದ್ದೀವಿ ಅಧ್ಯಕ್ಷರೇ. ನಾವು ಕಣ್ಣೀರ್ ಹಾಕಿದ್ದೀವಿ. ಅದಕ್ಕಾಗಿ ಅದು ನೋಡಿದ್ರೆ ನನಗೆ ಏನ್ ಅನಿಸ್ತಾ ಅಧ್ಯಕ್ಷರೇ, जीत की हवस नहीं, किसी पे कोई वस नहीं, क्या जिंदगी है ठोकरों पे मार दो, मौत अंत है नहीं तो मौत से भी क्यों डरे, तो जाके आसमान में ढाड़ दो। देखो ये है मुल्क मराठा जहां शिवाजी ढोला था, मुगलों की ताकत में जिसने तलवारों पे तोला था, हर पर्वत एक पत्थर था, हर पत्थर एक शोला था, बोली हर हर महादेव की बच्चा बच्चा बोला था। ಅಧ್ಯಕ್ಷರೇ ಅಧ್ಯಕ್ಷರೇ ಕೊನೆ ಮಾತು ಅಧ್ಯಕ್ಷರೇ, ಅಧ್ಯಕ್ಷರೇ ಲಾಸ್ಟ್ ಮಾತು ಅಧ್ಯಕ್ಷರೇ, 2 ನಿಮಿಷ ಇವತ್ತು ಕುಂಭಮೇಳ ಪ್ರಯಾಗ್ರಾಜ್ ಇವತ್ತು ನೋಡ್ರಿ, ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದ್ ಕಡೆ ಸೇರ್ತಾರಂದ್ರ ನಿಜವಾಗ್ನು ಇವತ್ತ ಈ ದೇಶದೊಳಗ ಸಾಕೈತೆ ಅಂತ ಇದು ಪ್ರಯಾಗ್ರಾಜ್ ಖುಷಿ ವಿಚಾರ. ಭಾವುಕಜೀವಿದ್ದೀನಿ ಗೊತ್ತಾಗ್ಬೇಕು. ಸಭಾಧ್ಯಕ್ಷರೇ, ಈ ಕುಂಭಮೇಳಕ್ಕೆ ಹೆಂಗ್ ಜನ ಹೋಗಿದಾರೆ ಅಂತಂದ್ರೆ ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಹೋಗ್ಬೇಕು, ಅದ್ರಾಗೆ ನನ್ನ ಅಭಿಪ್ರಾಯ ಇಲ್ಲ. ಆದ್ರೆ ಇಲ್ಲಿವರೆಗೂ ಹೋಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ 7,000 ಟ್ರೈನ್ಗಳು, 3,000 ಫ್ಲೈಟ್, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು.
ಮಾತಾಡಕ್ ಬಿಡ್ರಿ. 7,000 ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ, ಇನ್ನ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಇಲ್ಲಿವರೆಗೆ 8ರಿಂದ 10,000 ಇರ್ಬೋದು. ಅದ್ರ ಮೇಲ್ಗಡೆ ಒಂದು 3,000 ಫ್ಲೈಟ್ ಹೋಗಿದಾವೆ. 65 ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲಿ ಇದ್ದ ಹೋಗಿದ್ರೆ ಒಳ್ಳೇದು. ಬಟ್ ಇದನ್ನು ಸ್ವಲ್ಪ ಇಡೀ ಜಗತ್ತಿಗೆ ಮಾಧ್ಯಮದವರು ಬೆಳಕು ಚೆಲ್ಲಬೇಕು. ನಿಮ್ಗೆ ಡೌಟ್ ಇದ್ರೆ ಆಯ್ತು ಭೀಮಣ್ಣ, ಫಿನಿಶ್ ಅಲ್ಲ. ಸುಳ್ಳಿದೆ. 60 ಕೋಟಿ ಸುಳ್ಳಿದೆ. ಅದು ಮಾತಾಡಿ ಸುಮ್ಮನೆ ಏನೋ ಲೆಕ್ಚರ್ಗಳು ಹೇಳ್ಬೇಡ್ರಿ. ಹೇಳೋ, ಫಿಗರ್ ಕೊಟ್ಟು ತೋರ್ಸ್ರಿ.